ಇವಾಗಲೇ 18 ಶಾಸಕರ ಅಮಾನತು ಬಗ್ಗೆ ಸನ್ಮಾನ್ಯ ಸ್ಪೀಕರ್ ಅವರ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಲಾ ಮಿನಿಸ್ಟರ್ ಮತ್ತೆ ಸ್ಪೀಕರ್ ಒಳಗೊಂಡಂತೆ ಅಶೋಕ್ ರವರು ಕೂಡ ಇವತ್ತು ವಿರೋಧ ಪಕ್ಷದ ನಾಯಕರು ಸಭೆಯನ್ನ ಮಾಡಿದ್ದಾರೆ. ನಾವು 18 ಶಾಸಕರು ಕಾತರಾಗಿದ್ದೀವಿ. ಬಹುಶಃ ಇವತ್ತು ವಾಪಸ್ ತಗೊಂತಾರೆ ಅಂತ ಅವೆಲ್ಲ ಕೂಡ ಸಸ್ಪೆಂಡ್ ಆದವರು ಕೂಡ ಇವತ್ತು ಒಂದು ಆಸೆ ಇಟ್ಕೊಂಡು ಇವತ್ತು ವಾಪಸ್ ತೆಗಿತಾರೆ ಅಂತ ಅನ್ಬಿಟ್ಟು ನಾವು ಕೂಡ ಕಾಯ್ತಾ ಇದ್ದೀವಿ. ಇವತ್ತು ಮುಖ್ಯಮಂತ್ರಿಗಳು, ಸ್ಪೀಕರ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಬಹುಶಃ ಇವತ್ತು ಸಾಯಂಕಾಲ ಒಳಗಡೆ ಏನು ಅಮಾನತನ್ನ ವಾಪಸ್ ಪಡಿತಾರೆ ಅಂತ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಸ್ವಾಗತವನ್ನ ಬಯಸ್ತೀವಿ. ಹೋರಾಟದಲ್ಲಿ ಅನೇಕ ಹುಮ್ಮಸ್ಸುಗಳಲ್ಲಿ ಜಾಸ್ತಿ ನಾವು ಎಕ್ಸ್ಪ್ರೆಷನ್ ಆಗಿ ಗಲಾಟೆ ಮಾಡಿದ್ ನಿಜ. ಅದಕ್ಕೆ ಕೂಡ ನಾವೆಲ್ಲ ಕೂಡ ಒಂದು ವಿಷಾದವನ್ನ ವ್ಯಕ್ತಪಡಿಸಿದ್ದೀವಿ. ಆ ದೃಷ್ಟಿಯಿಂದ ಸನ್ಮಾನ್ಯ ಆರ್ ಅಶೋಕ್ ಅವರು ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ನಿಜ ಅವ್ರಿಗೆ ಕೂಡ ನಾನು ಎಲ್ಲ ಶಾಸಕರ ಅಮಾನತು ಶಾಸಕರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀವಿ. ಮುಂದೆ ನಾವು ಒಂದು ಹೋರಾಟ ಮಾಡಬೇಕಾದ್ರೆ ನಮ್ಮ ಲಿಮಿಟ್ ಏನಿದೆ ಆ ಲಿಮಿಟ್ ಅಲ್ಲಿ ನಾವು ಕೂಡ ಹೋರಾಟವನ್ನ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಈ ದೃಷ್ಟಿಯಿಂದ మన ಸ್ಪೀಕರ್ ಅವರಿಗೆ ಧನ್ಯವಾದಗಳು. ಮತ್ತೆ ಮುಖ್ಯಮಂತ್ರಿ ಅವರಿಗೆ, ಆರ್ ಅಶೋಕ್ ಅವರಿಗೆ, ಡಿಸಿ ಅವರಿಗೆ, ಎಲ್ಲ ನಮ್ಮ ಬಿಜೆಪಿ ಮುಖಂಡರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.